ಕ್ಯಾಪ್ಟನ್ ರೂಮ್ ಬಂದಿರೋದು ಎಲ್ಲರೂ ನನ್ನ ನೋಡ್ಲಿ ಅಂತ, ನನಗೆಲ್ಲರೂ ಕಾಣ್ಲಿ ಅಂತ. ಗಿಲ್ಲಿ, ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಈ ವಾರ ಬಿಗ್ ಬಾಸ್ ಕನ್ನಡ 12 ಮನೆಯಲ್ಲಿ ಭಾರಿ ನಿರೀಕ್ಷೆಯೊಂದಿಗೆ ಫ್ಯಾಮಿಲಿ ವೀಕ್ ನಡೆದಿದೆ. ಈ ವಿಶೇಷ ವಾರದಲ್ಲಿ ಮನೆಯ ಎಲ್ಲ ಸ್ಪರ್ಧಿಗಳ ಕುಟುಂಬ ಸದಸ್ಯರು ದೊಡ್ಡ ಮನೆಗೆ ಭೇಟಿ ನೀಡಿ ತಮ್ಮವರನ್ನ ಪ್ರೋತ್ಸಾಹಿಸಿದ್ದಾರೆ. ಫ್ಯಾಮಿಲಿ ವೀಕ್ನಲ್ಲಿ ಗಿಲ್ಲಿ ನಟ ಅವರಿಗೆ ಸ್ಪರ್ಧಿಗಳ ಕುಟುಂಬ ಸದಸ್ಯರಿಂದ ಹೆಚ್ಚು ಬೆಂಬಲ ಲಭಿಸಿದೆ. ಈ ವಾರ ಕ್ಯಾಪ್ಟನ್ಸಿ ರೇಸ್ಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವ ಅಧಿಕಾರವನ್ನ ಕುಟುಂಬ ಸದಸ್ಯರಿಗೆ ನೀಡಲಾಗಿತ್ತು. ಕುಟುಂಬ ಸದಸ್ಯರಿಂದ ಅತಿ ಹೆಚ್ಚು ಮತಗಳನ್ನ ಪಡೆದು ಗಿಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಈ ನಡುವೆ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು, ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡಿದ್ದಾರೆ. ಗಿಲ್ಲಿ ಹಾಗೂ ಅಶ್ವಿನಿ ಇಬ್ಬರು ಕ್ಯಾಪ್ಟನ್ಸಿ ಅಭ್ಯರ್ಥಿಗಳೆಂದು ಬಿಗ್ ಬಾಸ್ ಘೋಷಿಸಿದ್ದಾರೆ. ಅಶ್ವಿನಿ ಕೂಡ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇದ್ದಾರೆ ಎಂಬ ವಿಚಾರ ಕೇಳಿದ ಗಿಲ್ಲಿ ತಕ್ಷಣ ಗಾಬರಿಗೊಂಡಿದ್ದಾರೆ. ನಾನೊಬ್ಬನೇ ಅಲ್ವಾ ಅತಿ ಹೆಚ್ಚು ವೋಟ್ಗಳನ್ನ ಪಡೆದಿದ್ದು, ನಾನೇ ಕ್ಯಾಪ್ಟನ್ ಆಗಬೇಕಲ್ವಾ ಎಂಬ ವಿಚಾರವನ್ನ ಅವರ ಮನಸ್ಸಿನಲ್ಲಿ ತೆಗೆದುಕೊಂಡಂತೆ ಕಾಣ್ತದೆ. ಇನ್ನು ಇದು ಪ್ರೋಮೋದಲ್ಲಿ ನೋಡಬಹುದಾಗಿದೆ. ಇದುವರೆಗೂ ತಮ್ಮನ್ನ ವೈಸ್ ಕ್ಯಾಪ್ಟನ್ ಎಂದು ಕರೆದುಕೊಳ್ಳುತ್ತಿದ್ದ ಗಿಲ್ಲಿ ಕೊನೆಗೂ ಈ ಸೀಸನ್ನಲ್ಲಿ ಕ್ಯಾಪ್ಟನ್ ಆಗುವ ಅವಕಾಶ ಪಡೆದುಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ವಿರುದ್ಧ ಗೆಲುವು ಸಾಧಿಸಿ ಬಿಗ್ ಬಾಸ್ ಕನ್ನಡ 12ರ 13ನೇ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿ ನಟ ಆಯ್ಕೆಯಾಗಿದ್ದಾರೆ. ಇನ್ನು ಕ್ಯಾಪ್ಟನ್ ರೂಮ್ಗೆ ಗಂಭೀರವಾಗಿ ಪಂಚೆ, ತಿಲಕ ಮತ್ತು ಕತ್ತಲಿ ಚೈನು ಧರಿಸಿ ಎಂಟ್ರಿ ನೀಡಿದ ಗಿಲ್ಲಿಗೆ ಮೈಕ್ ಧರಿಸಿ ಎಂದು ಬಿಗ್ ಬಾಸ್ ಸೂಚಿಸಿದ್ದಾರೆ. ಫ್ಯಾಮಿಲಿ ವೀಕ್ ವೇಳೆ ಸ್ಪಂದನಾ ಸೋಮಣ್ಣ ಅವರ ತಂದೆ ತಾಯಿ, ರಘು ಅವರ ಪತ್ನಿ ಮತ್ತು ಮಗ, ಧನುಷ್ ಅವರ ತಾಯಿ, ಅಶ್ವಿನಿ ಗೌಡ ಅವರ ತಾಯಿ ಹಾಗೂ ಧ್ರುವಂತ್ ಅವರ ಸೋದರ ಸೇರಿದಂತೆ ಹಲವರು ಗಿಲ್ಲಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬೆಂಬಲದ ಪರಿಣಾಮವಾಗಿ ಗಿಲ್ಲಿಗೆ ಅತಿ ಹೆಚ್ಚು ಮತಗಳು ಲಭಿಸಿದವು. ಗಿಲ್ಲಿ ಕ್ಯಾಪ್ಟನ್ ಆಗಿರುವ ಹಿನ್ನೆಲೆಯಲ್ಲಿ ಈ ವಾರ ಮನೆ ಒಳಗೆ ಯಾವ ರೀತಿಯ ಬದಲಾವಣೆಗಳು ನಡೆಯಲಿವೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಕಾವ್ಯ ಅವರ ತಮ್ಮ ಮಾಡಿರುವಂತಹ ಮಿಸ್ಟೇಕ್ ಅನ್ನ ಕುರಿತು ಮಾತನಾಡುತ್ತಾರಾ, ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಕಿಚ್ಚ ಸುದೀಪ್ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.